ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಂಜಿ ಪೂಜಾ ಟೆಕ್ ಇನ್ ಕನ್ನಡ ಚಾನಲ್. ನನ್ನ ಇವತ್ತಿನ ವಿಡಿಯೋ ಏನಾಗಿರುತ್ತೆ ಅಂತ ಅಂದರೆ, ಗೌರ್ಮೆಂಟ್ ಸರ್ಕಾರದಿಂದ ಕೊಟ್ಟಿರುವಂಥ ಒಂದು ಹೊಸ ಸ್ಕೀಮ್ ಬಗ್ಗೆ ಹೇಳ್ತಾ ಇದ್ದೀನಿ. ಒಂದು ಹೊಸ ಯೋಜನೆ. ಆ ಯೋಜನೆ ಯಾವುದು, ಹಾಗೆ ಇದರಲ್ಲಿ ಯಾರ್ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಬೋದು, ಈ ಯೋಜನೆಯಿಂದ ನಮ್ಗಳಿಗೆ ಏನು ಪ್ರಯೋಜನಗಳಿದೆ ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ನೋಡೋಣ. ನೋಡೋದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡಿದ್ದೀರಾ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕೆಳಗಡೆ ಕೊಟ್ಟಿರೋಂಥ ರೆಡ್ ಕಲರ್ ಇರೋಂಥ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಈಗ ವಿಡಿಯೋ ಶುರು ಮಾಡೋಣ ಬನ್ನಿ. ನಾನು ಹಾಗೆ ಹೇಳ್ದಾಗೆ ಸರ್ಕಾರದಿಂದ ಒಂದು ಹೊಸ ಸ್ಕೀಮ್ ಕೊಟ್ಟಿದ್ದಾರೆ ಅಂತ ಹೇಳಿದ್ನಲ್ಲ, ಆ ಸ್ಕೀಮ್ ನೇಮ್ ಏನು ಅಂತಂದರೆ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಅಂತೇಳಿ. ಈ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯಲ್ಲಿ ಎಲ್ಲ ಸಾಂಪ್ರದಾಯಿಕ ಕುಲಕರ್ಮಿಗಳಿಗೆ ಯೂಸ್ ಆಗಲಿ ಅಂತ ಬಿಟ್ಟಿರುವಂಥ ಸ್ಕೀಮ್ ಇದು, ಯೋಜನೆ ಇದು. ಇದರಲ್ಲಿ ಯಾರ್ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಬೋದು ಅಂತಂದರೆ 17 ಕ್ಯಾಟಗರಿಗಳಿದೆ. 17 ಉದ್ಯಮಿಗಳಿಗೆ ಯೂಸ್ ಆಗಲಿ ಅಂತ ಬಿಟ್ಟಿರುವಂಥ ಸ್ಕೀಮಲ್ಲಿ ಯಾರ್ಯಾರು ಬರ್ತಾರೆ ಅಂತಂದರೆ ಟೈಲರ್ ಆಗಿರ್ಬೋದು, ಗಾರೆ ಕೆಲಸದವರು, ಹಾಗೆ ಕುಂಬಾರರು, ಹಾಗೆ ಚಾಪೆ ಎಣಿಯುವವರು, ಆಟಿಕೆ ಸಾಮಾನು ಮಾರೋರು, ಹಾಗೆ ಈ ಥರ ಕೆಲವೊಂದು ಜನಗಳದ್ದು ಲೀಸ್ಟ್ ಇದೆ. ಅದನ್ನ ನಾನು ಸೈಡಲ್ಲಿ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಹಾಗೆ ಈ ಸ್ಕೀಮಿಂದ ಅವ್ರಿಗೆ ಏನು ಯೂಸು ಅಂತ ಅಂದರೆ, ಏನು ಪ್ರಯೋಜನಗಳಿದೆ ಅಂತ ನೋಡೋದಾದರೆ, ಈ ಸ್ಕೀಮಲ್ಲಿ ಫಸ್ಟು ನಾನು ಟೈಲರಿಗೆ ಬರ್ತೀನಿ. ಟೈಲರ್ಗೆ ಏನು ಮಾಡ್ತಾರೆ ಅಂತ ಅಂದರೆ 5 ಡೇಸು ಟ್ರೈನಿಂಗ್ ಅಂತೇಳಿ ಕೊಡ್ತಾರೆ. ಟ್ರೈನಿಂಗ್ ಜೊತೆ ನಮಗೆ 500 ರೂಪಾಯಿ ದುಡ್ಡನ್ನು ಕೊಡ್ತಾರೆ. ಡೈಲಿ 100 ರುಪೀಸ್ ಅನ್ನಂಗೆ 5 ದಿನಕ್ಕೆ 500 ರೂಪಾಯಿನೂ ಕೊಡ್ತಾರೆ. 500 ರೂಪಾಯಿ ಕೊಟ್ಟ ನಂತರ ಟ್ರೈನಿಂಗ್ ಕಂಪ್ಲೀಟ್ ಆದಮೇಲೆ ನಮಗೆ ಏನಾದರೂ ಒಂದು ಖರೀದಿ ಮಾಡೋದಕ್ಕೆ, ನಾವು ಏನಾದ್ರು ಟೈಲರ್ ಆಗಿದ್ದೀವಿ ಅಂತಂದರೆ ಅದಕ್ಕೆ ಹೆಚ್ಚಿನ ಬಂಡವಾಳ ಹಾಕ್ಕೊಂಡು ನೀವು ಇನ್ನೂ ಉನ್ನತ ಮಟ್ಟಿಗೆ ನಮ್ಮದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂತಂದರೆ ಅದಕ್ಕೋಸ್ಕರ ಒಂದು 15,000 ಲೋನ್ ಮುಖಾಂತರ ಹಣವನ್ನು ಕೊಡ್ತಾರೆ. ಆ ಲೋನು 5% ಬಡ್ಡಿಲಿರುತ್ತೆ. ಆ 5% ಬಡ್ಡಿಲಿ ಕೊಟ್ಟಿದ್ದಂಥ ಹಣವನ್ನು ಮತ್ತೆ ನಾವು ಲೋನ್ನ ಮರುಪಾವತಿಸಿದರೆ ಅವ್ರಿಗೆ ನಮಗೆ 1 ಲಕ್ಷ ಹಣವನ್ನು ಮತ್ತೆ ಕೊಡ್ತಾರೆ. ಇನ್ನೂ ಅಭಿವೃದ್ಧಿ ಮಾಡೋದಕ್ಕೋಸ್ಕರ 1 ಲಕ್ಷನ ಕೊಡ್ತಾರೆ. ಅದನ್ನೂ ಅಷ್ಟೇ 5% ಬಡ್ಡಿಲಿ 1 ವರ್ಷದೊಳಗಡೆ ಏನಾದರೂ ನಾವು ಮರುಪಾವತಿಸಿದರೆ ಮತ್ತೆ ಹಾಗೆ 2 ಲಕ್ಷ ಕೊಡ್ತಾರೆ. ಈ ಥರ ಒಂದು ಟೈಲರಿಗಳಿಗಾಯಿತು. ಇನ್ನು ಉಳಿದವ್ರಿಗೆ ಏನು ಅಂತ ಅಂದರೆ ಅವ್ರಿಗೂ ಸೇಮ್ ಹಾಗೆ ಆ್ಯಸ್ ಇಟ್ ಈಸು 15,000 ಕೊಡ್ತಾರೆ. ಆದರೆ ಅವ್ರಿಗೆ ಟ್ರೈನಿಂಗ್ ಏನೂ ಇರಲ್ಲ, ಸುಮ್ಮನೆ ಹಾಗೆ ಲೋನ್ ಮುಖಾಂತರ ಕೊಡ್ತಾರೆ. ಹಾಗೆ ನಾವು ಕಂಪ್ಲೀಟ್ ಮಾಡಿ ಮತ್ತೆ ಮರುಪಾವತಿಸಿದರೆ 1 ಲಕ್ಷ, 2 ಲಕ್ಷ, ಹಾಗೆ ಈ ಥರ ಕೊಡ್ತಾ ಹೋಗ್ತಾರೆ. ಈ ಒಂದು ಸ್ಕೀಮಿಂದ ಇಂಥವ್ರೆಲ್ರಿಗೂ ಯೂಸ್ ಆಗುತ್ತೆ. ಹಾಗೆ ಈ ಅಪ್ಲಿಕೇಶನ್ನ ಎಲ್ಲಿ ಹಾಕಬೇಕು ಅನ್ನೋದಾದರೆ, ನಿಮ್ಮ ಮನೆ ಹತ್ರ ಇರುವಂಥ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇದೆಯಲ್ಲ, ಅಲ್ಲಿ ಕಾಮನ್ ಸೆಂಟರ್ ಸರ್ವಿಸ್ ಇರುತ್ತಲ್ಲ, ಅಲ್ಲಿ ಹೋಗಿ ನೀವು ಫ್ರೀಯಾಗಿ ಅಪ್ಲಿಕೇಶನ್ನ ಹಾಕ್ಬೋದು. ಈ ಅಪ್ಲಿಕೇಶನ್ನ ಹಾಕೋದಕ್ಕೆ ನಾವು ಏನೇನು ತೊಗೊಂಡೋಗ್ಬೇಕು ಅಂತ ಅಂದರೆ, ರೇಷನ್ ಕಾರ್ಡು, ಆಧಾರ್ ಕಾರ್ಡು, ಹಾಗೆ ನಿಮ್ಮದು ಬ್ಯಾಂಕ್ ಪಾಸ್ಬುಕ್ಕು, ಹಾಗೆ ಒಂದು ಫೋಟೋ ತೊಗೊಂಡೋಗ್ಬೇಕು. ಇದಾದ ನಂತರ ಅಪ್ಲಿಕೇಶನ್ ಹಾಕಾದ್ಮೇಲೆ, ಆದರೆ ಈ ಅಪ್ಲಿಕೇಶನ್ ಹಾಕ್ದವ್ರಿಗೆಲ್ಲ ಇದು ಸಿಗುತ್ತೆ ಲೋನು ಅಂತ ಹೇಳೋದಕ್ಕಾಗಲ್ಲ. ಅಪ್ಲಿಕೇಶನ್ ಹಾಕ್ದಲ್ಲಿ ಅದರಲ್ಲಿ ಸೆಲೆಕ್ಟ್ ಮಾಡ್ಕೋತಾರೆ. ಸೆಲೆಕ್ಟ್ ಆದ ಜನಕ್ಕಷ್ಟೇ ಈ ಲೋನ್ ಕೊಡೋದಕ್ಕೆ ಸಾಧ್ಯ, ಇಲ್ಲ ಅಂತಂದರೆ ಲೋನ್ ಕೊಡೋಲ್ಲ. ಸೆಲೆಕ್ಟ್ ಆದ ನಂತರ ಅಪ್ಲಿಕೇಶನ್ ಎಲ್ಲ ಹಾಕಾದ್ಮೇಲೆ ಒಂದು ಫಾರ್ಮ್ ಕೊಡ್ತಾರೆ. ಆ ಫಾರ್ಮ್ನ ನಿಮ್ಮದು ಹಳ್ಳಿ ಆಗಿತ್ತಂದರೆ ಗ್ರಾಮ ಪಂಚಾಯಿತಿ, ಹಾಗೆ ತಾಲೂಕು ಆಗಿತ್ತಂದರೆ ಮುನ್ಸಿಪಾಲ್ಟಿ, ಈ ಥರ ಇರುತ್ತಲ್ಲ, ಅವರೇ ಹೇಳ್ತಾರೆ. ಅಪ್ಲಿಕೇಶನ್ ಹಾಕ ನಂತರ ಅವರೇ ಹೇಳ್ತಾರೆ, ನೀವು ಅಲ್ಲಿಗೆ ತೊಗೊಂಡೋಗಿ ಒಂದು ಅರ್ಜಿ ಕೊಡಬೇಕಾಗುತ್ತೆ. ಒಂದು ರೂಲ್ಸ್ ಏನು ಅಂತ ಅಂದರೆ, ನಾವೊಂದು ಈ ಸ್ಕೀಮ್ನ ಹಾಕಬೇಕು ಅಂತ ಅಂದರೆ ನಿಮ್ಮ ಹತ್ರ ಇ ಶ್ರಮ್ ಕಾರ್ಡು ಕಡ್ಡಾಯವಾಗಿ ಇರಲೇಬೇಕು. ನೀವು ಇ ಶ್ರಮ್ ಕಾರ್ಡ್ ಇಲ್ಲ ಅಂದರೂ ಅಪ್ಲಿಕೇಶನ್ ಹಾಕಿದ ನಂತರ ವಿಶ್ವಕರ್ಮ ಯೋಜನೆಗೆ ಹಾಕ್ಬೋದು.